ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಹೇಶ್. ಭಾನುವಾರ ಬಂದರೆ ಸಾಕು, ಟಿವಿ ನೋಡಿ ಬೇಸತ್ತ ನಮ್ಮ ಶಾಂತಿಧಾಮದ ನಿವಾಸಿಗಳು ಸಂಜೆ 5 ಗಂಟೆಗೆ ಸರಿಯಾಗಿ ಡೈನಿಂಗ್ ಹಾಲ್ ಮುಂಭಾಗ ಬಂದು ಸೇರುವರು. ಯಾಕೆ? ಅಲ್ಲಿ ನಡೆಯುವ ಮನೋರಂಜನೆ ಕಾರ್ಯಕ್ರಮದಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಎಲ್ಲರೂ ಒಟ್ಟಿಗೆ ಸೇರುವರು. ಪ್ರತಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಚಲನಚಿತ್ರ ಗೀತೆ, ಮೋಜಿನ ಆಟ, ಇತರೆ ಆಟಗಳು ಇರುವುದು. ಮೊದಲಿಗೆ ಬೆಂಕಿ ಕಡ್ಡಿ ಆಟ ಶುರುವಾಗಿದೆ ನೋಡಿ. ಬೆಂಕಿ ಕಡ್ಡಿ ಆಟನ? ಏನಿದು ಬೆಂಕಿ ಕಡ್ಡಿ ಆಟ ಅಂದರೆ, ಒಂದು ಬೆಂಕಿ ಕಡ್ಡಿಯಲ್ಲಿ ಯಾರು ಹೆಚ್ಚು ಕ್ಯಾಂಡಲ್ ಹಚ್ಚುವರೋ ಅವರೇ ಈ ಸ್ಪರ್ಧೆಯ ವಿಜೇತರು. ಎಲ್ಲರೂ ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ನೋಡಿ. ಜೊತೆಗೆ ಚಲನಚಿತ್ರದ ಹಾಡು ಹೇಳಿ, ಹಾಡು ಯಾವ ಚಿತ್ರದ್ದು ಎಂದು ಹೇಳುವ ಸ್ಪರ್ಧೆ ಕೂಡ ಇತ್ತು. ಕಾಸಿನ ಕುದುರೆಗೆ ಬಾಲದ ಲಗಾಮು. ಕಾಸಿನ ಕುದುರೆಗೆ ಬಾಲದ ಲಗಾಮು. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣ ಇಲ್ಲ, ಆದರೆ ತುಟಿ ಕೆಂಪಾಗಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಆದರೆ ಮೈ ಹಸಿರಾಗಿದೆ. ಊಟಕ್ಕೆ ಕುಳಿತವರು 12 ಜನ, ಬಡಿಸುವವರು 2. ಒಬ್ಬರಿಗೆ ಬಡಿಸುವಲ್ಲಿ ಅದು ಯಾವ ವಸ್ತು ಗಂಟು ಮುಚ್ಚಿಟ್ಕೋತಾರೆ, ತೋರಿಸ್ತಾರೆ. ಯಾವುದು ಹೇಳಬೇಕು? ಅಲ್ಲ ಮೇಕಪ್. ಎಲ್ಲರೂ ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಂಡು ಹಸನ್ಮುಖತೆಯಿಂದ ಆಟವನ್ನು ಮುಂದುವರಿಸಿದರು. ಯಾವುದೇ ಆಟದಲ್ಲಿ ಹೆಚ್ಚು ಅಂಕ ಬಂದವರಿಗೆ ಬಹುಮಾನ ವಿತರಣೆ ಇರುತ್ತದೆ. ಬಹುಮಾನ ಗೆದ್ದಾಗ ಹೂ ಅರಳಿನಂತೆ ಸಂತೋಷ ತುಂಬಿರುತ್ತಿತ್ತು. ಕಾರ್ಯಕ್ರಮ ಮುಗಿದ ನಂತರ ಒಬ್ಬರಿಗೊಬ್ಬರು ಖುಷಿಯಾಗಿ ಸಂತೋಷವಾಗಿ ಹಸನ್ಮುಖತೆಯಿಂದ ತೆರಳುವರು. ಈ 1 ಗಂಟೆಯ ಕಾರ್ಯಕ್ರಮ ಎಲ್ಲರಲ್ಲೂ ನವಚೈತನ್ಯ ತುಂಬಿದಂತಾಗುವುದು. ಅಷ್ಟೇ ಅಲ್ಲ, ಒಟ್ಟಿಗೆ ಬೆರೆತಾಗ ಪರಸ್ಪರ ಸ್ನೇಹ ಹಾಗೂ ಆತ್ಮೀಯತೆ ಬೆಳೆಯುವುದು. ಈ ಕಾರ್ಯಕ್ರಮ ನಡೆಸುವುದೇ ಇದೇ ಕಾರಣಕ್ಕಾಗಿ.